ನಿಜವಾಗ್ಲೂ ಹೇಳ್ತೀನಿ, ನೀವೇನಾದರೂ ನನ್ನ ಪರಿಸ್ಥಿತಿಲಿ ಇದ್ದಿದ್ರೆ ಡಯಟ್ ವರ್ಕೌಟ್ನ ಫಾಲೋ ಮಾಡೋದಿರಲಿ, ಅದ್ರ ಬಗ್ಗೆ ಯೋಚನೆ ಕೂಡ ಮಾಡೋಕೆ ಹೋಗ್ತಾ ಇರಲಿಲ್ಲ ರೀ. ತುಂಬ ಜನ ಒಂದು 4 ದಿನ ಡಯಟ್ ಫಾಲೋ ಮಾಡಿ 1 ವಾರ ಜಿಮ್ಗೆ ಹೋಗಿ ನೆಕ್ಸ್ಟ್ ವಾರದಿಂದ ಬ್ರೋ ಇದೆಲ್ಲ ನಮ್ಮ ಕೈಯಲ್ಲಿ ಆಗಲ್ಲ ಬ್ರೋ, ನಮ್ಮ ಮನೇಲಿ ಸಪೋರ್ಟ್ ಮಾಡಲ್ಲ ಬ್ರೋ, ನನಗೆ ಟೈಮ್ ಇಲ್ಲ ಬ್ರೋ ಜಿಮ್ಗೆ ಹೋಗೋದಕ್ಕೆ ಅಂತೆಲ್ಲ ಕಾರಣಗಳನ್ನ ಕೊಡೋದಕ್ಕೆ ಶುರು ಹಚ್ಕೊತೀರಾ. ಸೊ ಈ ವಿಡಿಯೋದಲ್ಲಿ ನಾನು ಒಂದು ಪರ್ಸ್ನಲ್ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ವಿಷಯ ನಿಮ್ಮನ್ನ ಡಯಟ್ ವರ್ಕೌಟ್ನ ಫಾಲೋ ಮಾಡೋದಕ್ಕೆ ಇನ್ಸ್ಪೈರ್ ಮಾಡುತ್ತೆ ಅನ್ಕೊಂಡಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಈ ವಿಡಿಯೋದಲ್ಲಿ ನೋಡ್ತಾ ಇದ್ರಲ್ಲ, ಇವರೇ ನಮ್ಮ ಅತ್ತೆರಿ. ಇವರೇ ನನ್ನನ್ನು ಸಾಕಿ ಬೆಳೆಸಿದೆಲ್ಲ, ನಮ್ಮ ಅಪ್ಪ ಅವ್ರ ಅಕ್ಕ ಇವರು. ಸೊ ಇವರಿಗೆ ಆಲ್ಮೋಸ್ಟ್ 85+ ಏಜ್ ಆಗಿದೆ ರೀ. ಸೊ ಈಗ ಸ್ವಲ್ಪ ಹುಷಾರು ತಪ್ಪಿದ್ದಾರೆ, ಆದ್ರಿಂದ ಸ್ವಲ್ಪ ಎದ್ದು ಓಡಾಡಕ್ಕೂ ಕಷ್ಟ ಪಡ್ತಾ ಇದ್ದಾರೆ. ನೀವು ಯೋಚನೆ ಮಾಡಿ ಇವ್ರ ಹತ್ರ ಹೋಗಿ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ, ನನಗೆ ಡಯಟ್ ಫುಡ್ನ ಪ್ರಿಪೇರ್ ಮಾಡ್ಕೊಡಿ ಅಂತ ಕೇಳೋದಕ್ಕಾಗುತ್ತಾ? ಆದರೆ ಸುಳ್ಳು ಹೇಳ್ಬಾರ್ದು, ನಮ್ಮ ಅತ್ತೆ ಬಂದು ಕುಕಿಂಗ್ ಸೂಪರ್ ಆಗಿ ಮಾಡ್ತಾರೆ. ಬಟ್ ಡಯಟ್ ಫುಡ್ ಎಲ್ಲ ನಾನೇ ಪ್ರಿಪೇರ್ ಮಾಡ್ಕೊಳ್ಳೋದ್ರಿ. ಮತ್ತೆ ಇನ್ನೊಂದು ವಿಷಯ ತಿಳಿಸ್ಬಿಡ್ತೀನಿ, ನಾನು ಫುಲ್ ಟೈಮ್ ಯೂಟ್ಯೂಬರ್ ಆಗಲಿ, ಫುಲ್ ಟೈಮ್ ಫಿಟ್ನೆಸ್ ಇನ್ಫ್ಲುಯೆನ್ಸರ್ ಏನಲ್ಲ ರೀ. ನಾನು ಬೆಳಗ್ಗೆ 8-8:30 ಮನೆ ಬಿಟ್ಟರೆ ಮತ್ತೆ ರಾತ್ರಿ 8 ಗಂಟೆಗೆ ಆಫೀಸಿಂದ ಬರೋದು. ಸೊ 8 ಗಂಟೆಗೆ ನಾನು ಮನೆಗೆ ಬಂದ್ಮೇಲೆ ಮನೇಲಿರೋ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಗಿಸಿ ಊಟ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ 9 ಗಂಟೆ 9:30 ಆಗಿರುತ್ತೆ ರೀ. ಮತ್ತೆ ಈ ರೀತಿ ಒಂದು ವಿಡಿಯೋನ ಶೂಟ್ ಮಾಡಿ, ಸ್ಕ್ರಿಪ್ಟ್ ಬರೆದು, ಶೂಟ್ ಮಾಡಿ, ಎಡಿಟ್ ಮಾಡಿ ಮಲಗೋಷ್ಟರಲ್ಲಿ 11:30-12 ಗಂಟೆ ಆಗಿರುತ್ತೆ. ಕೆಲವೊಂದು ದಿನ ನನ್ನ ಕ್ಲೈಂಟ್ಸ್ ವರ್ಕ್ ಇರುತ್ತೆ, ಅವರ ಡೌಟ್ಸ್ ನ ಕ್ಲಿಯರ್ ಮಾಡೋದು, ಅವ್ರಿಗೊಂದು ಡಯಟ್ ಪ್ಲಾನ್ ನ ಕ್ರಿಯೇಟ್ ಮಾಡ್ಕೊಡೋದು, ಈ ರೀತಿ ನನ್ನ ಒಂದು ಶೆಡ್ಯೂಲ್ ಇರುತ್ತೆ ರೀ. ಮತ್ತೆ ಬೆಳಗ್ಗೆ ಬೇಗ ಎದ್ದು ಜಿಮ್ಗೆ ಹೋಗ್ಬೇಕು. ಸೇಮ್ ಇದೇ ರೂಟೀನ್ ಆಲ್ಮೋಸ್ಟ್ 2.5-3 ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀನಿ. ಈಗ ನೀವು ಯೋಚನೆ ಮಾಡಿ, ನಾನು ನನಗೆ ಸಿಕ್ಕಿರೋ ಟೈಮಲ್ಲಿ ಇಷ್ಟೆಲ್ಲ ಫಾಲೋ ಮಾಡ್ತಾ ಇದ್ದೀನಿ ಅಂದ್ರೆ ನಿಮ್ಮಿಂದ ಡೈಲಿ 1 ಅವರ್ ಸ್ಪೆಂಡ್ ಮಾಡಿ ನಿಮ್ಮ ಹೆಲ್ತ್ಗೋಸ್ಕರ ಒಂದು ವರ್ಕೌಟ್ ಡಯಟ್ ನ ಫಾಲೋ ಮಾಡೋದಕ್ಕೆ ಆಗೋದಿಲ್ವಾ? ಸೊ ಈ ಒಂದು ಪ್ರಶ್ನೆನ ನಿಮಗೆ ನೀವೇ ಕೇಳ್ಕೊಳ್ಳಿ. ಮತ್ತೆ ಸಿಗೋಣ, ಬಾಯ್.